ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಇಲ್ಲಿ ನೋಡ್ರಿ, ಚಿನ್ನು ಕರ್ದಂಟಿನ ಪೇಡೆ ಮಾಡಿಟ್ಟ. ಕಿಕ್ ಪೇಡೆ ಮಾಡಂಗಾಗಿತ್ತತ್ತ. ಇಲ್ಲಿ ಹಿಂಗೆ ಹಿಟ್ಟನದಿಟ್ಟಿದ. ಇಲ್ಲಿ ಒಂದಿಷ್ಟು ಬ್ಯಾಳಿ ನೆನೆಕ್ಕಿದ್ರಿ ಪಲ್ಯ ಮಾಡ್ಲಿಕ್ಕೆ. ಪಲ್ಯ ಏನು ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಅಡುಗೆ ಮಾಡೋದಿತ್ತು. ನಾ ಅಡುಗೆ ಮಾಡೋದು ಚಂದ ಇಲ್ಲಿ ಪಲ್ಯ ಮಾಡ್ಬೇಕಂತ ಹೇಳಿ ಕಡಾಯಿ ಬಿಟ್ಟು ಇಟ್ಟಿನಿ ನೋಡ್ರಿ ಗ್ಯಾಸ್ ಮ್ಯಾಗ. ಕುಕ್ಕರ್ ಅದು ತಡ್ತಾವತ್ ಹೇಳಿ ಕುಕ್ಕರ್ ಎತ್ತಿಡಾಕತ್ತಿದ. ಇವತ್ತು ಮೆಣಸಿಕಾಯ್ದು ಟೇಸ ಮಾಡ್ಬೇಕು ಅನ್ಕೊಂಡೇನ್ರಿ. ತೊಗರಿ ಬೇಳೆ ಹಾಕಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಒಂದು ಕಡಾಯಿ ತೊಗೊಂಡಿದ್ದ. ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಮ್ಯಾಗ ಇಟ್ಟಿನ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಕಾಯ್ದ ಬಳಕ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡ್ರಿ. ಜೀರಿಗೆ ಸಾಸಿವೆ ಚಟಪಟ ಅಂದಿಂದ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡ್ರಿ. ಹಾಕಿ ಚಲೋ ಹೊತ್ನಾಗ ಫ್ರೈ ಮಾಡನ್ರಿ. ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿನ್ರಿ, ಯಾಕಂದ್ರೆ ಹುರಿದಿನ್ರಿ. ಅವಕ್ಕೆ ಹುರಿದು ಮಿಕ್ಸಿ ಮಾಡೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದು ಫ್ರೈ ಮಾಡಿ ಆಮ್ಯಾಗ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಗತ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಬ್ಯಾಳೆ ಹಾಕೋದ್ರಿ. ತೊಗರಿ ಬೇಳೆ ಒಂದು ಸ್ವಲ್ಪ ನೆನೆ ಹಾಕಿದ್ರಿ. ಅವಕ್ಕೆ ನೆಂದ ಒಂದು ಸ್ವಲ್ಪ. ಈಗ ಬ್ಯಾಳೆ ಹಾಕಿ ಮಿಕ್ಸ್ ಮಾಡೋಣ್ರಿ ಎಲ್ಲ. ಮಿಕ್ಸ್ ಮಾಡಿ ಈಗ ಬೆಲ್ಲ ಹಾಕ್ಕೊಂಡ್ರಿ. ರುಚಿ ಬ್ಯಾಲೆನ್ಸ್ ಆಗಲಿ ಅಂಥೇಳಿ, ಯಾಕಂದ್ರೆ ಖಾರ ಜಾಸ್ತಿ ಹಾಕಿನಲ್ರಿ, ಅದ್ರ ಸಂಬಂಧ ಮತ್ತು ಬೆಲ್ಲ ಹಾಕಿ ಹುಂಚೆಹಣ್ಣಿನ ರಸ ಭೀ ಹಾಕಿದೆ ನೋಡ್ರಿ. ಹುಂಚೆಹಣ್ಣಿನ ರಸ ಇದ್ರೇ ಮಸ್ತ್ ಆಗ್ತದೆ ನೋಡ್ರಿ. ಇದು ನೋಡ್ರಿ, ಕುದಿಯಾಕೆ ಭೀ ಇಷ್ಟು ನೀರು ಬೇಕು. ಅದಕ್ಕೆ ಹುಂಚೆಹಣ್ಣಿನ ರಸ ಒಂದು ಸ್ವಲ್ಪ ಜಾಸ್ತಿ ಹಾಕಿದ. ಇಲ್ಲಿ ಶೇಂಗಾದ ಕುಟ್ಟ ಹಾಕಾಗತ್ತೀನಿ ನೋಡ್ರಿ. ಖಾರ ಹಿಂಡಿ ಇದ್ರಂತೂ ಸೂಪರಾಗಿ ಆಗ್ತದೆ ನೋಡ್ರಿ. ಭಾಳ ಚಲೋ ಆಗ್ತದ್ರಿ ಇದು ಹಸಿ ಮೆಣಸಿನ್ಕಾಯಿ ಟೇಸ. ನಾ ಖಾರ ಹಿಂಡಿ ನಮ್ಮ ಕಡೆ ಇಲ್ಲ, ಅದಕ್ಕೆ ಹಾಕಾಗತ್ತಿಲ್ಲ ನೋಡ್ರಿ. ನಮ್ಮ ಮನ್ಯಾಗ ಇಷ್ಟಪಡಂಗಿಲ್ಲ ಖಾರ ಹಿಂಡಿ, ಅದಕ್ಕಾಗಿ ಹಾಕಿಲ್ರಿ ನಾ. ಮೆಣಸಿನ್ಕಾಯಿ ಟೇಸ ರೆಡಿ ನೋಡ್ರಿ. ಮಸ್ತಾಗ್ಯದ ನೋಡಿ ಪಲ್ಯ. ಮಾಡಿ ಇಳಿಸಿ ಹಾಗೆ ಚಪಾತಿ ಮಾಡ್ಬೇಕಂತ ಹೇಳಿ ಹಿಟ್ಟಂತರೂ ಮಸ್ತಾಗಿ ನೆಂದಿದ್ರಿ. ಅದಕ್ಕೆ ಇಲ್ಲಿ ಗ್ಯಾಸ್ ಮೇಯ್ತೀವಿ ಇಟ್ಟಿದ ಕಾಯಕ. ಈ ಕಡೆ ಹಿಟ್ಟು ಮಿದ್ಕೋಬೇಕಂತ ಹೇಳಿ ಒಣಗಿ ಹಿಟ್ಟು ಹಾಕಿ ನೋಡ್ರಿ. ಕೋಳ್ಪಟ್ ಮ್ಯಾಗ ಒಣಗಿ ಹಿಟ್ಟು ಹಾಕಿ ಮಿದ್ಯಾಕತ್ತೀನಿ. ಯಾಕಂದ್ರೆ ಡೈರೆಕ್ಟ್ ಕೋಳ್ಪಟ್ ಮ್ಯಾಕನ ಹತ್ಕೋತದ್ರಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಒಣಗಿ ಹಿಟ್ಟು ಹಾಕಿ ಮಿದ್ದು ಆಮೇಲೆ ಎಣ್ಣೆ ಹೆಚ್ಚಿ ಮಿದ್ಯಾದ ನೋಡ್ರಿ. ಮಸ್ತಾಗಿ ಬರ್ತದೆ ಹಿಟ್ಟು. ಇಲ್ಲಿ ಹಂಗೇನೆ ತೇವಿ ಕಾಯರ್ದಾಗ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಅದೇ ತೊಗೊಂಡು ತೇವಿಗೆ ಒರ್ಸಾಕತ್ತಿದ್ದು ನೋಡ್ರಿ. ಯಾಕಂದ್ರೆ ತೇವಿ ತಿಕ್ಕೊಂಡು ಬಂದಿದ್ದು ಅದು ಮೊದಲೇ ಒಂದೆರಡು ಚಪಾತಿ ಹೇಳಂಗಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ತೇವಿ ಕಾಯರ್ದಾಗನೇ ಹಚ್ಚಿದೆ ಅಂದ್ರೆ ಕೈಗೆ ಅದು ಸುಡಂಗಿಲ್ಲ. ಅದ್ರ ಸಂಬಂಧ ಹಂಗೆ ಹಚ್ಚಿಬಿಟ್ಟೆ ನೋಡ್ರಿ. ಅದಕ್ಕೆ ಇಲ್ಲಿ ಹಾಗೆ 2 ಪದರಿನ ಚಪಾತಿ ಮಾಡ್ಬೇಕಂತ ಹೇಳಿ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ 2 ಉಳಿ ತೊಗೊಂಡು ಈ ಥರ ಲಟ್ಟಿಸಿ ಇವಕ್ಕೆ ಒಂದು ಸ್ವಲ್ಪ ಒಂದಕ್ಕೆ ಹಿಟ್ಟು ಹಚ್ಚಿ ಒಂದ್ರ ಮ್ಯಾಗ ಒಂದಿಟ್ಟು ಚಪಾತಿ ಮಾಡ್ಬೇಕು ನೋಡ್ರಿ. ಇದು ರೌಂಡಾಗಿ ತಿರುಗಬೇಕು, ಲಟ್ಟಿಸ್ಬೇಕ್ರಿ. ಯಾಕಂದ್ರೆ ಜಾಸ್ತಿ ಜೋರು ಹಾಕಿ ತಿಂತದಿಲ್ರಿ. ಇವಕ್ಕೆ ಕೈ ಸೈಲ್ಬಿಟ್ಟು ತೀಡ್ಬೇಕು ನೋಡ್ರಿ. ಚಪಾತಿ ಅಂತೂ ಸೂಪರಾಗಿ ಆಗ್ತಾವ. ಇದು ನೋಡ್ರಿ ಚಪಾತಿ ಒಂದು ಲಟ್ಟಿಸಿದೀಗ. ಯಾಕಂದ್ರೆ ಹಿಡಿಯೋ ಲೆಂತಿ ಆಗ್ಯದ, ಅದ್ರ ಆಗಿದ್ದು ಭಾಳ ಜಾಸ್ತಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಸ್ಪೀಡ್ ಇಟ್ಟಿನ್ರಿ. ನೋಡ್ರಿ, ನೀವು ಎಲ್ಲಿ ಹಿಡಿಯೋನ ಕಟ್ ಮಾಡಿಲ್ಲ, ಎಷ್ಟು ಚಂದ ಆಗ್ಯಾವ ಚಪಾತಿ. ಇಲ್ಲಿ ಮತ್ತೊಂದು ಚಪಾತಿ ರೆಡಿ ಆಗಕತ್ತದ. ತೇವನ್ ಚಪಾತಿ ಬೈಲಿಗಿತ್ತದ. ಈಜಿ ಅಂದ್ರೆ ಈಜಿ ನೋಡ್ರಿ. ಮ್ಯಾಲೆ ಜಾಸ್ತಿ ಎಣ್ಣೆನೇ ಹಚ್ಚಂಗಿಲ್ಲ. ಇದು ಏನು ಹೊಟ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬಿಡ್ತೀನಲ್ರಿ. ಅಟ್ರ ಮ್ಯಾಗ ಒಂದು ಹನಿ ಎಣ್ಣೆ ಸಿಂಬಿಡಿಸಿ ಬೇಯಿಸೋದಂದ್ರೆ ಮ್ಯಾಗ ಜಾಸ್ತಿ ಎಣ್ಣೆ ಏನು ಯೂಸ್ ಮಾಡೋಂಗಿಲ್ಲ. ಚಪಾತಿ ಅಂತರೂ ನೋಡಾಕತ್ತೀರಿ ನೀವು ಯಾವ ರೀತಿ ಬರ್ತಾವೆ. ಹಿಟ್ಟು ಹಚ್ಚಿದ 2 ಪದರಿನ ಚಪಾತಿ ನೋಡ್ರಿ ತೇವ್ಯಾನ ಚಪಾತಿ ತಾನೇ ಉಬ್ಬ್ಯದ. ಮತ್ತು ಈಜಿಯಾಗಿ ಉಚ್ಚಿ ಬರ್ತಾವೆ ನೋಡ್ರಿ ಚಪಾತಿ ಅಂತರೂ.
ಎಲ್ಲರ ಟೂರ್ಗೆ ಅದು ಹೊತ್ನಾಗ ಅದು ಕಟ್ಕೊಂಡು ಹೋಗ್ಲಿಕ್ಕಂತರೂ ಸೂಪರ್ ಕಾಂಬಿನೇಷನ್ ನೋಡ್ರಿ ಹಂಗೆ ಉಚ್ಚ ಚಪಾತಿ ಒಂದು ಜರ ಎಲ್ಲರ ಒಂದು ಚೂರರೆ ಅಂಟ್ಕೊಂಡದೆ ನೀವೇ ನೋಡ್ರಿ. ಹಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಲ್ಲ, ನೋಡ್ತಿರ್ಬೋದು ನೀವು. ಇಲ್ಲಿ 3 ಪದರಿನ ಚಪಾತಿ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈ ಥರ 10 ಪದರಿನ ಚಪಾತಿ ಮಾಡಿದ್ರು ಭೀ ಉಸ್ತಾವ್ರಿ, ಎಷ್ಟು ಚೆಂದಾಗಿ ಉಸ್ತಾವ. ಚಪಾತಿ ಅಂತೂ ಮಾಡೋದು ಈಜಿ ನೋಡ್ರಿ. ಗಡ್ಬಡಿ ಇದ್ದಾಗ ಈಗ ಹಿಂಗೆ 2-3 ಚಪಾತಿ ಈ ಥರ ಮಾಡಿದ್ರೆ ಮಸ್ತ್ ಆತಾವ ನೋಡ್ರಿ ಚಪಾತಿ. ನಮ್ಮ ಹುಡುಗರು ಭೀ ಈ ಥರ ಮಾಡಿದ್ರೆ ಇಷ್ಟಪಡ್ತಾವೆ ನೋಡ್ರಿ. ಹ್ಯಾಂಗೆ ಉಚ್ಲುತ್ತಾವ ಚಪಾತಿ ಅಂತೂ. ತಿಳುವಾಗಿ ಬರ್ತಾವ, ಒಟ್ಟು ಅಂಟ್ಕೊಳಂಗಿಲ್ರಿ ಒಂದಕ್ಕೊಂದು. ಮೆತ್ತಾಗ ಹೋಳಿಗೆ ಆದಂಗೆ ಆತಾವ ನೋಡ್ರಿ. ಬಾಯಾಗಿ ಹೊಲ್ಲದಿಲ್ದವ್ರಿಗೆ, ಚಪಾತಿ ಹಲ್ಲಿಗೆ ಬರ್ಲಾದವ್ರಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ನೋಡ್ರಿ ಇದು ಚಪಾತಿ. ಇಲ್ಲಿ ಮತ್ತೊಂದು ಮಾಡಾಕತ್ತಿದ್ದು 3 ಪದರಿನ ಚಪಾತಿ ಅಂತೂ ಸಖತ್ತಾಗಿ ಬರಾಕತ್ತೀವಿ ನೋಡ್ರಿ. ನೋಡ್ತಿರ್ಬೋದು ನೀವು, ಎಲ್ಲ ಚಪಾತಿ ಅದೇ ರೀತಿ ಉಜ್ಜಿ ಬರ್ತಾವೆ. ಇದು 2 ಪದರಿನ 2 ಚಪಾತಿ ಮಾಡಿನಲ್ರಿ. ಈಗ 3 ಪದರಿಂದ ತೆವ್ಯಾಂದು ಭೀ 3 ಪದರಿಂದವ, ಕೋಳ್ಪಟ್ಟು ಮ್ಯಾಗ ಭೀ 3 ಪದರಿಂದವ. ಯಾವ ರೀತಿ ಉಸ್ತದಂತ ನೀವೇ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್. ನೋಡ್ರಿ ತೆವ್ಯಾಂಗನೇ ಉಚ್ಚದ್ರಿ ಅದು. ಕೈ ಸುಡಾಕತ್ತಿತ್ತು ರೀ, ಭಾರಿ ಸುಡ್ಲತ್ತಿತ್ತು. ಅದ್ರ ಸಂಬಂಧ ಉಳ್ಳಾಗಡ್ಡಿದಿತ್ತು, ಬಿಟ್ಟು ಉಚ್ಚಾಕತ್ತಿದ್ದು ನೋಡ್ರಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಉಚ್ಚದ. ಈಜಿಯಾಗಿ ಉಚ್ಬೋದು ನೋಡ್ರಿ. ಒಟ್ಟು ಅಂಟಂಗಿಲ್ಲ ನೋಡ್ರಿ. ಇದು ನಾನು ತೆವ್ಯಾನ ಚಪಾತಿ ಬೈದೇ ಇಲ್ಲ, ಅಷ್ಟ್ರದಾಗನೇ ಉಚ್ಚಾಗತ್ತದ ನೋಡ್ರಿ ಅದು. ಇಲ್ಲಿ ನೋಡ್ರಿ ಹಿಂಗೆ 3 ಪದರಿನ ಚಪಾತಿ ಮಾಡೋದಂತ್ರ ಆಯಿತು. ಈಗ 4 ಪದರಿನ ಚಪಾತಿ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ನೋಡ್ರಿ. ಯಾವ ರೀತಿ ಉಚ್ಚಾಕತ್ತಾವ ಅಂಥೇಳಿ. ಲಘೂಟ ಭೀ ಆಗ್ತದ ನೋಡ್ರಿ. ಚಪಾತಿ ಮಾಡೋದು ಒಟ್ಟು ತಡ ಆಗಂಗಿಲ್ಲ ನೋಡ್ರಿ. 3-4 ಚಪಾತಿ ಒಮ್ಮೆ ಆತಾವಲ್ರಿ. ಹಿಂಗಾಗಿ ಒಟ್ಟು ಜಾಸ್ತಿ ಟೈಮನ್ನೇ ಹಿಡಿಯಂಗಿಲ್ಲ. ಚಪಾತಿ ಭೀ ತಿಳುವಾಗಿ ಆತಾವ ನೋಡ್ರಿ. ಮಸ್ತ್ ಆತಾವ್ರಿ ಚಪಾತಿ ಅಂತೂ. ಈ ಕಡಕ್ ಆದ್ರಂತೂ ಹಪ್ಪಳ ತಿಂದಂಗೆ ಆತಾವ ನೋಡ್ರಿ. ಅಷ್ಟು ಮಸ್ತ್ ಆತಾವ ಕಡಕ್ ಚಪಾತಿ. ಇಲ್ಲಿ ನೋಡ್ರಿ 4 ಪದರಿನ ಚಪಾತಿ ಅಂತೂ ಹಾಕಿದ. ನೋಡ್ತಿರ್ಬೋದು ನೀವೇ, 2 ಪದರಿನ ಚಪಾತಿ ಎಲ್ಲ ಉಚ್ಚಿ ಬಂದವ. 3 ಪದರಿನ ಚಪಾತಿ ಹಾಕಿದ, ಅವು ಎಲ್ಲ ಉಚ್ಚಿ ಬಂದವ. ಇಲ್ಲಿ ಹಂಗೆ ಚಿನ್ನಗ ಊಟಕ್ಕೆ ಕುಳ್ಳುತ್ತಿದ್ದು ಒಂದು ಸ್ವಲ್ಪ ದುಡ್ಕಿರ್ ಮಾಡಿದ್ರಿ. ಅದಕ್ಕೆ ತೊಗರಿಬೇಳೆ ಟೇಸ ಮಾಡಿದ್ದು ನೋಡಿದ್ರೆಲ್ಲ ನಿಮಗೆ ತೋರಿಸಿದ ರೆಸಿಪಿ. ಮತ್ತು ಆ ಕಡೆ ಸೇಗಡಿ ಚಾಲು ಇತ್ತು 10 ಲೈಟ್ ಹೋತಾವ. ಅದಕ್ಕಾಗಿ ಸೇಗಡಿ ಮ್ಯಾಗ ಒಂದು ಸ್ವಲ್ಪ ಹಾಲು ಕಾಯಕ್ಕಿಟ್ಟು ಒಂದು ಸ್ವಲ್ಪ ದುಡ್ಕಿರ್ ಮಾಡಿದೆ. ಇವತ್ತು ಆಯ್ತಾರ ಸಾಲಿ ಭೀ ಸುಟ್ಟಿ, ಚಿನ್ನು ಸೋನು ಅಂತವ ಚಂತನ ಅಂಥೇಳಿ ಅದೊಂದು ಸ್ವಲ್ಪ ಮಾಡಿದ. ಆಕಿ ಇಲ್ಲಿ ನೋಡ್ರಿ ಒಂದು ಬಟ್ಲ ದುಡ್ಕಿರ, ಉಪ್ಪಿನಕಾಯಿ, ಚಪಾತಿ ತೊಗೊಂಡಾಳ. ಪಲ್ಯ ಒಲ್ಲ ನೋಡ್ರಿ. ಅದು ಖಾರ ಜಾಸ್ತಿ ಹಾಕಿದೇವ, ನಾವು ಒಲ್ಲ ತಂದಳು. ಇಲ್ಲಿ ನೋಡ್ರಿ 4 ಪದರಿನ ಚಪಾತಿ ನೋಡ್ತಿರ್ಬೋದು ನೀವು. ನೋಡ್ರಿ ಹಂಗೆ ಉಚ್ಚವ, ಈಜಿಯಾಗಿ ಉಸ್ತಾವ ನೋಡ್ರಿ ಫ್ರೆಂಡ್ಸ್. ಒಟ್ಟು ಕಾಡಂಗಿಲ್ಲ. ಈ ಥರ ಚಪಾತಿ ಮಾಡಿ ನೋಡ್ರಿ ನೀವು, ಒಮ್ಮೆ ಟ್ರೈ ಮಾಡಿ. ಸೋನು ಚಿನ್ನು ಊಟ ಕೊಟ್ಟು ನೋಡ್ರಿ ಹಂಗೆ ಕೊಟ್ಟು ಚಪಾತಿ ಮಾಡೋಕ್ಕೆ ಶುರು ಮಾಡ್ದೆ. ಇವತ್ತು ಹೇಳಾದ್ರೆ ಊಟನೇ ಎದ್ದೀವಿ. ಸಾಲಿಗೆ ಹೋಗೋಕ್ಕಿದ್ದಿಲ್ಲ ಚಿನ್ನು, ಅದಕ್ಕೆ ಅಂತ ನೋಡ್ರಿ ಕೆಲಸ. ಪೂಜೆ ಮಾಡ್ಯಾಡ, ದೇವ್ರ ಪೂಜೆ ಮಾಡಿ ಊಟ ಮಾಡಕತ್ತ. ಮಾಡ ಬಿಸಿಲದ ಇವತ್ತಂತರು.
ಮಳೆ ಬರೋದು ಬ್ಯಾಸ್ಗೆ ದಿನ ಭೀ ಅನ್ಸ್ಲತ್ತು ಆದ್ರೆ ಗಾಳಿ ಭಾಳ ರೀ ಗಾಳಿ ಸಮಾನಂತರೂ ಸಾಕಾಗಿಬಿಟ್ಟದ ಇದ್ದು ಇಲ್ಲೋದೆಲ್ಲ ಹಸಿ ಒಣಗಿ ಹೋಗ್ತದ. ದಿನ ಹೂವಿನ ಗಿಡಕ್ಕೆ ದಿನ ನೀರು ಬಿಡ್ತಾರೆ, ದಿನ ಬಿಟ್ರೇನಿಲ್ಲ ಅನ್ನಂಗೆ ನೋಡ್ರಿ. ಊಟ ಗಾಳಿಗೆಲ್ಲ ಬಿಡ್ಬಿಡ್ತವ. ಮಳೆ ಬರಲಿಲ್ಲ ಅಂದ್ರೆ ಭಾಳ ಹೈರಾಣ ನೋಡ್ರಿ ರೈತರು ಭಾಳ. ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡಿ ಹಿಂಗೆ ಚಿನ್ನು ಸೋನುಗೆ ಭೀ ಊಟ ಕೊಟ್ಟ, ಇವ್ರಿಗೆ ಭೀ ಊಟ ಕೊಟ್ಟಿನಿ ನೋಡ್ರಿ. ಇಲ್ಲಿ ಪಲ್ಯ ಚಪಾತಿ ಮತ್ತು ದುದುಕಿರ ಹಚ್ಚಿ ಊಟ ಮಾಡಾಕತ್ತಾರ. ನಂದು ಇನ್ನು ಕೆಲಸ ನೋಡ್ರಿ. ಇದು ಮನೆ ತುಂಬ ಬಿದ್ದದ, ಗವಾಳ ಎಲ್ಲ ಭಾಂಡೆ ಬಿದ್ದವ. ಚಪಾತಿ ಮಾಡಿ ಇಲ್ಲಿ ಇಟ್ಟಿದ, ಇದೆಲ್ಲ ಒರೆಸಿದ್ರಿ, ಕಟ್ಟಿ ಎಲ್ಲ ಒರೆಸಿದ. ಈಗ ತೆಳಗಿಂದೆಲ್ಲ ಅವೆಲ್ಲ ಗವಾಳ ಎತ್ತಿಟ್ಟು ಭಾಂಡೆಗಳ ಮಾಡಿ ಕಸ ಹುಡುಗಿ ಒಯ್ಗಾಣ ಹೋಗಿಬೇಕು ನೋಡ್ರಿ ಕೆಲಸ. ಈಗ ಬಂದು ನೋಡ್ರಿ ಲೈಟ 7:15 ಒಂದು ಸ್ವಲ್ಪ ಮಳೆ ಬಂದದ ಇವತ್ತು. ಒಂದು ಸರು ಅದೇನು ಮೈ ತೊಳೆಯಟ್ ಭೀ ಬಂದಿಲ್ಲ. ಚಿನ್ನೂನ ಇಲ್ಲೇ ಕೂತಿದ್ದೆವು ಕತ್ಲ್ಯಾಗ. ಏನು ಮಾಡೋದ್ರಿ, ಲೈಟ್ ಬಂದ ಬಳಿಕ ಅಡ್ಗೆ ಮಾಡ್ತೇವೆ. ಅದಕ್ಕಾಗಿ ಇಲ್ಲೇ ಕೂತಿದ್ದೀವಿ. ಈಕಿಂದು ಭೀ ಹೋಮ್ವರ್ಕ್ ಮುಗಿತೆಲ್ಲ ಕಂಪ್ಲೀಟ್. ಒಟ್ಟು ಹೋಮ್ವರ್ಕ್ ಮಾಡ್ಯಾಳ ನೋಡ್ರಿ ಇವತ್ತು. ಚಂತನ ಅಭ್ಯಾಸ ಮಾಡ್ಯಾಳ ಆಕಿ. ಮತ್ತು ಭಾಳ ಸಿಕ್ಕಾಪಟ್ಟೆ ಎದ್ದಿತ್ತು. ನಿಮ್ಗೆ ಆಗಳೇ ತೋರಿಸಿನಲ್ರಿ ಮಳೆ ಮಾಡಿದ ತಕ್ಕ ಮಳಿನೇ ಬರಲಿಲ್ಲ. ಅದಕ್ಕೆ ಇಲ್ಲೇ ಕೂತಿದ್ದೇವೆ. ಏನಾರು ಅಡುಗೆ ಮಾಡ್ಬೇಕ್ರಿ. ಈಗ ನೋಡ್ತೀನಿ ರೀ ಏನು ಮಾಡಬೇಕು. ಇಲ್ಲಿ ನೋಡ್ರಿ ಸೇಗಡಿ ಮ್ಯಾಗ ಬಾನಿಗೆ ಇಟ್ಟಿದ, ಕುಕ್ಕರ್ ಹಚ್ಚಿದ, ಬಾನ್ ಅಂತೂ ಕುದ್ದದ. ಸೇಗಡಿ ಬರ್ತಣ ಬಂದ್ ಮಾಡ್ತೀವಿ. ಇವ್ರು ಹೊರಗೆ ಏನು ನಡ್ಸ್ಯಾರ ನೋಡಮ್ ಬರ್ರಿ ಕೆತಾಪತಿ. ಶಾಂತ ಕುಂಡ್ರದಿಲ್ಲ ಒಟ್ಟ ಕಚ್ಚಾಡದೆ. ನೋಡ್ನಿ ಹೋಮ್ವರ್ಕ್ ಆಯ್ತು. ಇದು ತಗೋತ್ ಕೂತಿದ್ದಿ ನೋಡ್ರಿ. ಡಿಸೈನ್ ತೆಗ್ದಾಳ, ಮೆಹಂದಿ ಡಿಸೈನ್. ಇದು ಕೌದಿ ಈಗ ಒಂದ್ಸರು ಮಳೆ ಬಂತು. ಇಲ್ಲಿ ಗಾಡಿ ಮ್ಯಾಗ ಹೊಣೆ ಹಾಕಿದೇವ್ರಿ. ಇದಕ್ಕೆ ಆಗಳೇ ಒಂದ್ಸರು ಬಂದದ, ಹಿಂಗೆ ಈ ಕಡೆ ಬಂದದ ತೊಯ್ದಿತ್ತಿತ್ಲ. ಈಗ ನೋಡ್ರಿ ಇಲ್ಲೆಲ್ಲ ಹಸಿ. ಇದು ಕೌದಿ ಏಟು ಒಣೆ ಹಾಕಿತ್ತಲ್ಲ, ಇಟ್ಟು ಒಣಗದ. ಅದ್ರ ಮ್ಯಾಗೆ ಮಳೆ ಬಂದುಬಿಟ್ಟದ್ರಿ. ಅದಕ್ಕಾಗಿ ಅದಕ್ಕೆ ಫ್ಯಾನಿಗೆ ಹಾಕಿದೇವು ನೋಡ್ರಿ. ಸಾರ್ಕ ಹುಚ್ಚು ಹಬ್ಬಿಸ್ತಾರ್ರಿ ಇವ್ರು, ಕಚ್ಚಾಡೋದು. ಇದಕ್ಕೆ ಇದು ಹಾಳಿಗೆ ಹಾಕಿದ್ದೇವೆ ನೋಡ್ರಿ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ ಇವತ್ತಿನ ಊಟಕ್ಕೆ ಚಪಾತಿ ಪಲ್ಯ ಅದಿತ್ತು. ಅದ್ರ ಸಂಬಂಧ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿದ. ನನಗೆ ಹಸು ಇಲ್ಲ, ನಿನಗೆ ಹಸು ಇಲ್ಲ ಅನ್ನಕತ್ತಿರು ಎಲ್ಲರೂ. ಬಿಸಿ ಅನ್ನ ಮಾಡಿ ಉಪ್ಪಿನಕಾಯಿ, ಎಣ್ಣೆ, ಅನ್ನ ಮತ್ತು ಹಿಂಡಿ ಹಾಕೊಳ್ಳೋರು ಹಿಂಡಿ, ಚಟ್ನಿ, ಪಲ್ಯ ಇತ್ತಲ್ರಿ. ಪಲ್ಯ ಹಾಕೊಂಡು ಊಟ ಮಾಡ್ದೇವು ನೋಡ್ರಿ. ಊಟ ಅಂತೂ ಮಸ್ತ್ ಇತ್ತು ನೋಡ್ರಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಆಯ್ತು ನೋಡ್ರಿಪ್ಪ ಫ್ರೆಂಡ್ಸ್, ಊಟ ಅಂತೂ ಮುಗೀತು. ಈಗ ಚಿನ್ನು ಹಾಸಿಗೆ ಮಾಡನ್ನಕತ್ತೀನಿ. ಸೋನು ಅವ ಮೊಸಂಬಿ ಕೊಟ್ಟು ಹಚ್ಬಿಟ್ಟಾಳ್ರಿ. ಹಾಲಿನ ಕೂಡ ಮೊಸಂಬಿ ಮೇಗಿದ್ದೀನಿ ಕೊಟ್ಟಾಳ. ಅದಕ್ಕೆ ತಿನ್ಲಿಗತ್ತನ್ರಿ ಅವ್ನು, ಸುಡ್ಲಿಗತ್ತಾನ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಮೊಸಂಬಿ ತೋರಿಸ್ತಾಳೆ ಬರ್ರಿ ಚಿನ್ನು.